ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ 13 ಬ್ಲಾಗ್ಸ್. ಇವತ್ತು ಏನಪ್ಪ ಕಾರಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋತಿದ್ದೀರಾ. ಆಲ್ರೆಡಿ ನಿಮಗೆ ಟೈಟಲ್ಲು ತಮ್ಮನೇಲು ನೋಡಿ ಗೊತ್ತಾಗಿರುತ್ತೆ ನಾವು ಯಾವ ಲೊಕೇಶನಿಗೆ ಹೋಗ್ತಾಯಿದ್ದೀವಿ ಅಂತ. ಇವತ್ತು ಕಾಳಿಕಾಂಬಾ ದೇವಿ ಟೆಂಪಲ್ ಅಂತ ಒಂದು ಲೊಕೇಶನ್ ಇದೆ, ಅಲ್ಲಿ ಹೋಗ್ತಾಯಿದ್ದೀವಿ. ಹೋಗೋಣ. ಹಂಗೆ ಇನ್ನೊಂದು ವಿಷಯ ಹೇಳೋದು ಮತ್ತೆ, ಇದು ಹಾಸನಿಂದ ಬಂದು ಇದು 73 ಕಿಲೋಮೀಟರ್ಸ್ ಆಗುತ್ತೆ ನಾವು ಹೋಗ್ತಿರೋ ಪ್ಲೇಸು. ಗೈಸ್ ಇಲ್ಲಿ ನಮ್ಮಮ್ಮ ಇಲ್ಲಿ ಪೂಜಾ ಸಾಮಾನು ತಗೊಳಕ್ಕೆ ಅಂತ ನಿಲ್ಸಿದ್ದಾರೆ. ಇಲ್ಲಿ ಕೂತಿದ್ದೀವಿ ಕಾರೊಳಗಡೆ. ಬನ್ನಿ ಗೈಸ್ ಹೋಗೋಣ. ಇಲ್ಲ ತಗೊಳ್ಳ ಈ ಗಂಟಿಲಿ ಪೂಜಾ ಸಾಮಾನು ತಗೊಂಡಾಯ್ತು. ಇವಾಗ ನಾವು ಚಿತ್ತೂರು ಮೇಲಿಂದ ಲೊಕೇಶನ್ ಇರುತ್ತಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಡ್ರೈವಿಂಗು ನಮ್ಮ ಅಣ್ಣಂಗೆ ಕೊಟ್ಟೆ ನಾನು ಗಂಡಸಿ ಹತ್ರ ಅಲ್ಲಿ ನಿಲ್ಲಿಸಿದಾಗ. ಇಲ್ಲಿ ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದು ಯಾವುದೋ ಫುಲ್ಲು ಹಳ್ಳಿ ಒಳಗಡೆ ಬಂದೈತೆ. ಗೊತ್ತಿಲ್ಲ ಗೈಸ್, ನಾವು ಇವಾಗ ಹೋಗ್ತಿದ್ದೀವಿ, ನೋಡೋಣ. ಇಲ್ಲಿಂದ ಹೋಗ್ಬೋದು ಅಂತ ತೋರಿಸ್ತೈತೆ. ಕಾಳಿಕಾದೇವಿ ಬೆಟ್ಟ ಈ ಕಡೆ ಬರುತ್ತೆ, ಕಾಳಮ್ಮನವ್ರ ಬೆಟ್ಟ. ಹಿಂಗೆ ಈ ರೋಡಲ್ಲಿ ಹೋಗ್ತಾ ಸರಿ ಆಯ್ತು, ಥ್ಯಾಂಕ್ಸ್. ಇಲ್ಲಿ ಅವ್ರನ್ನ ಕೇಳಿದ್ವಿ, ಅವ್ರು ಹೇಳಿದ್ರು ಫೈನಲಿ ಇಲ್ಲಿ ನಮಗೆ ನೋಡ್ ಸಿಕ್ತು. ಗೈಸ್ ಫೈನಲಿ ಬಂದ್ವಿ. ಇಲ್ಲಿ ಆರ್ಚಿಂದ ಒಳಗಡೆ ಹೋಗ್ಬೇಕು. ಇಲ್ಲಿ ಹೋಗ್ತಾ ಇದೀವಿ ನೋಡಿ. In 600 meters turn left. ಗೈಸ್ ಇಲ್ಲಿ ಆಷಾಢ ಪೂಜೆ ಮಾಡ್ತಿದ್ದಾರೆ ವರ್ಷಕ್ಕೊಂದ್ಸತಿ ಕಾಳಿಕಾದೇವಿ ಬೆಟ್ಟದಲ್ಲಿ. ನೀವು ನೋಡ್ಬೋದು. ಕರೆಕ್ಟಾಗಿ ತೋರ್ಸೋಕ್ಕಾಗಲಿಲ್ಲ, ಅಲ್ಲಿ ತೋರ್ಸೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ನಮ್ಮ ಅಣ್ಣ ಅಷ್ಟರಲ್ಲಿ ಕಡೆ ಫುಲ್ಲು ತಗೊಬಂದ್ಬಿಟ್ಟ ಪಾರ್ಕಿಂಗಿಗೆ. ನೋಡಿ ಟೆಂಪಲ್ಲು, ಇದೇ ಟೆಂಪಲಿಗೆ ಬಂದಿದ್ದು ನಾವು, ಕಾಳಿಕಾದೇವಿ ಟೆಂಪಲ್ ಅಂತ. ಇಲ್ಲಿ ವರ್ಷಕ್ಕೊಂದ್ಸರಿ ಆಷಾಢ ಪೂಜೆ ಅಂತ ಮಾಡ್ತಾರೆ. ಅದ್ರ ಪ್ರಯುಕ್ತ ಇಲ್ಲಿ ಊಟ ಇದೆ. ಹಂಗೆ ಒಳಗಡೆ ಹೋಗಿ ದೇವಿ ದರ್ಶನ ಮಾಡಿಬಿಟ್ಟು ಊಟ ಮಾಡೋಣ ಗೈಸ್. ಈ ದರ್ಶನ ಎಲ್ಲ ಮಾಡ್ಕೊಬಂದಾಯಿತು. ಇವಾಗ ನಮ್ಮ ಕಾರಿಗೆ ಪ್ರಸಾದ ಎಲ್ಲ ಇಟ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ನಾನು ನಮ್ಮಮ್ಮ ಇಟ್ಬಿಟ್ಟು ಪ್ರಸಾದ ತಿನ್ನೋಕೆ ಹೋಗೋಣ ಗೈಸ್. ಇಲ್ಲಿ ಊಟ ಮಾಡೋಕ್ಕೆ ಹೋಗೋಣ. ಅಲ್ಲಿ ಶಾಮಿಯಾನ ಥರ ಇದೆಯಲ್ಲ, ಅಲ್ಲಿ ಊಟ, ಅಲ್ಲಿ ಹೋಗ್ತೀವಿ ಗೈಸ್.
ಊಟ ಮಾಡ್ಕೊಂಡು ಇಲ್ಲಿಂದ ಇಲ್ಲಿ ಊಟ ಮಾಡ್ಕೊಂಡು ಈ ಕಡೆ ಹೊರಟಿದ್ದೀವಿ. ಮೇಲೆ ಇನ್ನೊಂದು ದೇವಸ್ಥಾನ ಥರ ಐತೆ, ಅದಕ್ಕೆ ಹೋಗ್ತಾ ಇದ್ದೀವಿ. ನಾವು ಆವಾಗಲೇ ತೋರಿಸಿದ ದೇವಸ್ಥಾನ ಅಲ್ಲಿದೆ, ಇವಾಗ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಇಲ್ಲಿ ಕಡೆ ಹೋಗ್ತಾಯಿದ್ದೀನಿ, ಒಳಗಡೆ ಹೋಗ್ಕೊಂಡು ನೋಡೋಣ. ಇದು ತುಂಬ ಹಳೆಯ ದೇವಸ್ಥಾನ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿ ಇದೆಲ್ಲ ಹೆಂಗಿದೆ ಅಂತ. ಇಲ್ಲಿ ಒಂದು ಸುತ್ತು ಬರೋ ಥರನೂ ಇಲ್ಲ. ಇಲ್ಲಿ ಹಂಗೆ ಹಿಂದೆ ಬಂದಿದ್ದೆ, ಈ ಥರ ಹಳ ಎಲ್ಲ ಬೆಳ್ಕೊಂಡಿದೆ. ಇಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿದ್ರೆ ಇದು ಒಂದು ಒಳ್ಳೆ ದೇವಸ್ಥಾನ ಆಗುತ್ತೆ ಅಲ್ವಾ ಗೈಸ್. ಇಲ್ಲಿ ನನಗೆ ಮೆಮೊರೀಸ್ ಏನಂದರೆ, ಇಲ್ಲಿ ದಾರಿ ಥರ ಇದೆ, ಇಲ್ಲಿ ಚಿಕ್ಕ ದಾರಿ ಥರ. ಇಲ್ಲಿ ಹೋಗ್ತಾ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಅಂದರೆ ಒಂದು 6ನೇ ಕ್ಲಾಸೆಲ್ಲ ಇದ್ದಾಗ ಈ ಕೆರೆಯಲ್ಲಿ ನೀರು ಜಾಸ್ತಿ ಇರೋದು, ಆವಾಗ ಭಯನೂ ಆಗೋದು ಇಲ್ಲಿ ಹೋಗೋಕ್ಕೆ. ಆದರೆ ಇವಾಗ ಆರಾಮಾಗಿ ಹೋಗ್ತಾಯಿದ್ದೀನಿ. ನೋಡಿ ಗೈಸ್, ಅಲ್ಲಿ ಮುಂದೆ ಎಷ್ಟು ಡೀಪ್ ಇದೆ. ಇದು ನಾನು ಇವಾಗ ತಾನೇ ಒಳಗಡೆ ಹೋಗಿದ್ನಲ್ಲ ದೇವಸ್ಥಾನ, ಆ ದೇವಸ್ಥಾನ ಪಕ್ಕದಲ್ಲಿರೋ ಜಾಗ ಇದು. ದೇವಸ್ಥಾನದ ಹಿಂದೆನೂ ಹೋಗ್ಬೋದು, ಹೋಗ್ಬಿಟ್ಟು ತೋರಿಸ್ತೀನಿ ನಿಮಗೊಂದು ಹೇಳಿದೆ. ಸಖತ್ತು ಡೌನ್ ಥರ ಇರೋದು, ಭಯ ಆಗೋದು ಅಂತ ಆ ಜಾಗ ಇಲ್ಲೇ. ಇಲ್ಲಿಂದ ಅಲ್ಲಿಗೆ ಸೀದಾ ಕೆರೆ ಹತ್ರಕ್ಕೆ ಹೋಗೋದಿದ್ದು, ಫುಲ್ ಡೌನ್ ಐತೆ. ಇದು ಬಂದು ದೇವಸ್ಥಾನದ ಹಿಂದೆ ಇಲ್ಲೇ ಐತೆ. ನಾನು ಇವಾಗ ತಾನೇ ಹೋಗಿದ್ನಲ್ಲ, ಹಳೆ ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅದ್ರ ಕಾಂಪೌಂಡ್ ಇದು. ಇಲ್ಲಿ ನ್ಯಾಚುರಲ್ ಬಂಟೆ ಕಲ್ಲಿಂದು ಜಾರ ಬಂಡಿ ಅಂತಲೇ ಹೇಳ್ಬೋದು. ನಾವು ಅಲ್ಲಿ ಮಕ್ಕಳು ಆಟಾಡ್ತಾ ಇದ್ದಾರಲ್ಲ, ಅದೇ ಥರ ಸೇಮ್ ಆಟಾಡ್ತಿದ್ವಿ. ಇಲ್ಲಿ ಆವಾಗಿಂದೆಲ್ಲ ಚೆನ್ನಾಗಿರೋದಲ್ವ. ನೀವು ಕೆಳಗಡೆ ಒಂದು ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅದ್ರದ್ದು ಮೇಯ್ನ್ ದೇವ್ರು ಬಂದ್ಬಿಟ್ಟು ಅಲ್ಲಿ ಗೋಲ್ಡ್ ಕಲರ್ದು ಗೋಪುರ ಕಾಣಿಸ್ತಾ ಇತ್ತಲ್ಲ, ಅಲ್ಲಿರೋದು ಗೈಸ್. ನಾವು ಇಲ್ಲಿಂದ ಒಳಗಡೆ ಹೋಗಿದ್ವಿ ಬೆಳಗ್ಗೆ ಗಾಯ್ಸ್. ಈಗ ಇಲ್ಲಿಂದ ಹೊರಡೋಂಥ ಸಮಯ, ಈಗ ಸಂಜೆ ಆಗಿದೆ. ಈಗ ಮನೆಗೆ ಹೊರಡ್ತಿದ್ದೀವಿ. ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಸಿಗ್ತೀವಿ ಗೈಸ್. ಓಕೆ ಗಾಯ್ಸ್, ಈಗ ನಾವು ಮನೆಗೆ ಬಂದೆ. ನಾನು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ಮಿಸ್ಟರ್ 30 ಬ್ಲಾಗ್ಸ್ನ ಗೈಸ್. ಥ್ಯಾಂಕ್ ಯು.